ಹಾಕ್ಯೋತಾ ನಿನ್ನ ಅಪ್ಪನ ಕತೆ ನೋಡಲ್ಲೇ ನಾ ಎಂಥ ಸದ್ದು ಬರ್ತದಪ್ಪ ನೋಡ್ತೀನಿ. ಕೊರಿತಾ ಅದಾರೆ ಮನ್ಸೇನೆ 4 ಕಾಯಿ ಬಿಡಿಸ್ಬೇಕಾರೆ ನಿದ್ದೆ ಬಂದಾಗ್ಯೋತು. ಅದು ಯಾ ನಮ್ನಿನೇನ. ಈಗ ಯಾರು ಪಂಚಾಯತ್ಗೆ ಬಂದು ಕೂತ್ಕೊಂಡ್ಲೆ ಬೆಳಗ್ಗೆ ತನಕ ಕೂತ್ಕೊಂಡು ಮಾತಾಡ್ತಾರೆ ಬೇಕಾರೆ. ಅಡಕ್ಕೆ ಸುಳ್ಬೇಳೆ ಹತ್ರ ಕೂತು ಕೂಡಲೇ ಅವ್ರಿಗೆ ಎಲ್ಲಿಂದ ಬರ್ತದೆ ನನ್ನಿದ್ರೆ 4 ದಿನ ಬಿಡ್ಸಕ್ಕೆ ಅಂತ ಕೂರ್ಬೇಕಿತ್ತು. ಹೋಗಿ ಮುಲ್ಕಿಂಡಾರ ಮುಲ್ಕಿಣಕ್ಕಾತಿರ್ಲನ. ಏನ್ರಿ ಹೋಗಿ ಮುಲ್ಕಿಬಾರ್ದು ಅತ್ಲಾಗೆ ಇಲ್ಲೇ ಅಂತ ಕಂಕು ಕೂರ್ತಾ ಕೂತ್ಕೊಂಡಿರೆ ಅಂತದಾರೋ ಮಾಡ್ಕೇಳಿ. ನಂಗೆ ಸಾತಿಲ್ಲ, ಕೂಗಿ ಸಾಕಾತು. ನಿಜ ಬಂದ್ರೆ ಅತ್ಲಕ್ಕೆ ಹೋಗಿ ಮುಲ್ಕಿಂಡಾರು ಮುಲ್ಕಿಬೋದಾನೆ ಹೇಳಿ ಅಂತಕ್ಕಿಲ್ಲ. ಏನೋ ಅಡಿಕೆ ಮುಟ್ಟು ಬಿಡ್ಸಕ್ಕೆ ಕೂತಿದ್ದೆ ಅಂತ ನೆಟ್ಟಾಗ ಒಂದು ಕೊಳಗ ಬಿಡ್ಸಲ್ಲ ಏನ ಮುಲ್ಕಿಂಡಾರು ಮುಲ್ಕಿಬೋದತ್ಲಾಗೆ. ಅಮ್ಮ ಅಪ್ಪ ಹೇಳಕ್ಕೆ ನನಗೂ ನಿದ್ರೆ ಬರ್ತಾದೆ ಕಣೆ. ಮಲ್ಕಿನ ನಾಳೆ ಬೆಳಿಗ್ಗೆ ಬೇಗ ಎದ್ದು ಬಿಡಿಸ್ಲಾ? ಜೋರು ನಿದ್ರೆ ಬರ್ತಾದೆ. ಓಹ್, ಎಂಥದ್ದು ಹೇಳ್ತಾ ಇದ್ದಾರಮ್ಮ ಅಪ್ಪ. ಎಂತ ಅಪ್ಪ ಎಂತ ಹೇಳಿದ್ರಲ್ಲ? ಅದೇ ನೀವು ಹೊಸ್ದಾಗಿ ನೋಡ್ತೀಯೇನೆ ನೀನ. ಅವ್ರದ್ದು ಯಾವಾಗಲೂ ಇದೇ ಸ್ವಭಾವ. ಅದಕ್ಕೆ ಹೇಳಿ ಹೋಗಿ ಒಳಗೆ ಹೋಗಿ ಮಲ್ಕೇಳಿ ಅಂತ ಹೇಳಿದ ಮಾತು ಕೇಳಲ್ಲ. ಇಲ್ಲಿ ಕೂರ್ತಾ ಕೂತ್ಕೊಳೋದು ಎಂತಾರೆ ಹಿಂಗೆ ಹಾಲು ಹರಿಯೋದು. ಒಂಚೂರು ಗಟ್ಟಿ ಎಬ್ಸಿ ಹೇಳ್ತೀನಿ ಪುಟಕಾಲಿ, ಎಬ್ಸಿ ಒಳಗೋಗಿ ಮಲ್ಕಿಬೇಕಂತ ಅಂತ ಹೇಳು. ಓ ಹಾಲು ಕುಡಿಯೋಕೆ ಕೊಡ್ಲಾ ಮಾರತಿ, ಈಗ ನಿದ್ರೆಗಳೆಲ್ಲ ಕೊಟ್ಟಕ್ಕೂ ಏನು ಅದಕ್ಕೂ ಏನು ಕೂಗು ಅದೇನು. ಹೋಗಿ ಲೊಟ್ಟು ಹಾಲು ಬಗ್ಸ್ಕೊಟ್ಟು ಬತ್ತೀಯೇನೆ ಪುಟಕ. ಕೊಡದೇ ಇದ್ರೆ ಮತ್ತೆ ಕುಡಿಯೋದೇ ಇಲ್ಲ, ಹಾಗೆ ಮಲ್ಕಿತಾರಲ್ಲ. ಹಾಲು ಕೊಟ್ಟು ಬರ್ತೀನಿ ಅಮ್ಮ, ನಂಗೆ ಇನ್ನು ಮಾತ್ರ ಕೂರೋಕ್ಕಾಗಲ್ಲ. ಜೋರು ನಿದ್ರೆ ಬರ್ತದೆ, ಸೊಂಟ ಬೇರೆ ನೋವು ಮಾರತಿ. ನೀ ಎಂತಕ್ಕೆ ಹಿಂಗೆ ಮಾಡ್ತೀರೇನೋ ಪುಟಕ. ಹಿಂಗೆ ಮಾಡ್ತಕ್ಕೆ ಹೋದ್ರೆ ಅಡಿಕೆ ಕೊಯ್ಲು ಆಗ್ತದಾನೆ. ಏನು ಅಲ್ಲಿರೋಷ್ಟೊತ್ತಿಗೆ ಹೇಳಿದ್ರೆ ಅಡಿಕೆ ಕೊನೆ ಒಂದು ಏನು ಮಾ ಅಂತಿದ್ದೆ. ಈಗ ಗೊತ್ತಾತ ಮಾನ ಪಾನ ಅಂತ. ಬಿಡ್ಸ ಕೈ ಚರ್ಕ್ ಮಾಡ. ಹುಡುಗರು ಎಷ್ಟು ಚಮಚಲ ಬಿಡಿಸ್ಬೇಕು. ಒಬ್ಬಳು ಒಬ್ಬ ಗೊಬ್ಬರದ ಅಡುಗೆ ಮಾಡ್ಬೋದು ಸುಳ್ಬೇಳೆ ನೀನು. ಆಗ ನಂಗೆ ಮಾಡಿದ್ರೆ ಗೊತ್ತಾ ನೀನು ಎಲ್ಲಿ? ಅಪ್ಪ ಅದು ಎಂತಕ್ಕೆ ಹಂಗೆ ಮಲಗಿರಿ? ಒಳಗೆ ಹೋಗಿ ಬೆಡ್ ಮೇಲೆ ಯಾರೋ ಮಲಗಬಾರ್ದಾ? ಯಾರು ಮಾಡಕ್ಕೆ ನಂಗೆ ಆಗಲ್ಲ ಬರೋಕ್ಕೆ, ನಂಗೆ ಆಗಲ್ಲ. ಬೇಕು ಅಮ್ಮನ ಕರ್ಕೊಂಡು. ಎಂತ ನಿದ್ರೆ ಮಾಡಕ್ಕೆ ಬಿಡಲ್ರಿ? ನಿದ್ರೆ ಮಾಡೋ ಜಾಗನ ಇದಾ? ಕೂರ್ಕ್ ಬಂದು ಹೋಗಿ ಮುಲ್ಕಿನಾರ ಮುಲ್ಕಿಬಾರ್ದ? ಅಷ್ಟೊತ್ತಿಂದ ಹೇಳ್ತಿದ್ದೀನಿ ಬೇಡ, ಕಾಣೋದು ಇಲ್ಲ ಇಲ್ಲಿ. ಈ ಸ್ವಲ್ಪ ಹೊತ್ತು ಮುಲ್ಕಿಂಡ್ರೆ ಆಮೇಲೆ ಎಚ್ಚರ ಆಗ್ತದೆ ಅಂತ. ಇದಲ್ಲದೆ ಇನ್ನೆರಡು ಅಡಿಗೆ ಅದೇ ಮುಗ್ದು ಬಿಡ್ಸೋಕ್ಕೆ ಹಿಂಗೆ ಮಾಡಿದ್ರೆ ನಾನು ಮಲ್ಕಿದ ಪುಟಕ ಆಗಲ್ಲ ಮಲ್ಕಿತೇನೆ. ಅಯ್ಯೋ ಅಪ್ಪ, ಆ ಕಡೆ ಎಂತ ಕೂತಿದ್ದೀರಿ? ಮಲ್ಕದಾದ್ರೆ ಅಲ್ಲಿ ಯಾಕೆ ಕೂತೀರಿ? ಈ ಕಡೆ ಬರ್ಬೇಕು. ಇಲ್ಲಪ್ಪ, ಮುಂದೆ ಹಾಯ್ದು ಏನೋ ಒಂದು ಕತೆ ಮಾಡ್ತಾರೆ. ಸ್ವಲ್ಪ ಕೊಂಡು ಬಿಡ್ರಿ. ಹಾಗೆ ಮಲ್ಕಿತೀನಿ ಅನ್ನಕ್ಕೆ ಚಗರು ಕೈ ತೊಳಿಯಲ್ಲ, ಅದೇ ಕೈಯಲ್ಲಿ ಹೋಗಿ ಮಲಗ್ತೀರಾ? ಹಾಗೆ ಕೈ ತೊಳ್ಕೊಳ್ಳಿ ನೋಡೋಣ. ಕೈ ತೊಳ್ಕೊಂಡು ಆ ಪುಟ್ಟಕ್ಕೆ ಹಾಲು ಕೊಡ್ತದೆ, ಹಾಲು ಕುಡ್ಕೊಂಡೇ ಮಲ್ಕೇಳಿ. ಇನ್ನು ರಾಜ್ಯಕ್ಕಿಲ್ದ ನಿದ್ರೆ ಕಂಡವ್ರು ಇವರೇ ಸೈ. ಮತ್ತು ಹೇಳೋದು ನೋಡ್ರೆ ಪೂರ್ತಿ ನನ್ನ ಕೈಯಲ್ಲೇ ಆಗ್ತದೆ ಅಂತಾರೆ. ಪಾಪ ಪಟಾಕಿ ಹೊಡೆದು ಇದ್ದಿದ್ರೆ ಸಣ್ಣ ಕೈಯಲ್ಲಿ ಬಿಡಿಸಿ ಹಾಕವ ಬೈಸ್ಕಿತಾನೆ ಬಿಡಿಸ್ತಿದ್ದ ಪಾಪ. ಹಿಂಗೆ ತಾವು ಕುಕ್ಕರ್ ಕೀಳೋದು, ಉಳ್ದವ್ರಿಗೆ ಬಿಡಿಸ್ಲಾ ಅಂತ ಹೇಳೋದು. ಜ್ಞಾನ ಮಾಡಿದ್ರೆ ಅಯ್ಯೋ ಅಮ್ಮ, ನಿಂಗೊಬ್ಳಿಗೆ ಮಗನ ಪುರಾಣ ಈಗಲೇ ಬೇಕಿತ್ತಾ? ಒಂಚೂರು ಈ ಕಡೆ ಬಂದು ಹೋಗಿ ಒಳಗೆ ಮಲ್ಗಕ್ಕೆ ಹೇಳು ಅಪ್ಪನ. ಅಪ್ಪ ಆ ಕಡೆ ಅಲ್ಲ, ಇತ್ಲಿಗೆ ಬನ್ನಿ.
ಹೋತೀನಿ ಹಂಗೇನ ಗೊತ್ತಿಲ್ಲ ಎಂತ ಕಂಗೆ ಕೂಗ್ತೀನಿ. ಹೋತೀನಿ ಒಳಗೆ ಹೋತೀನಪ್ಪ. ಚಗುರುಕಾಯಿ ತೊಳ್ಕೊಂಡು ಮಲ್ಕೇಳಿ. ಮತ್ತೆ ಕೈ ಹೊಡಿಯಕ್ಕೆ ಶುರು ಆದ್ಮೇಲೆ ಅದೊಂದು ಥರ ಆಗ್ತದೆ. ಪುಟಕ್ಕೆ ಹೋಗು, ಇವಾಗ ಒಂದು ಲೋಟ ಹಾಲು ಬಗ್ಸ್ಕೊಡೆ. ಹೋಗೆ ಹಾಲು ಬಗ್ಸ್ಕೊಟ್ಟು ಬಂದು ಸ್ವಲ್ಪ ಹೊತ್ತು ಕೂತ್ಕ ಮಗನೆ. ಈಗಿಲ್ಲ ರಾಸಿ ಹಾಕ್ಕೊಂಡಿದ್ದಾರು ಮುಗ್ಸಾನೆ. ಬೆಳಗ್ಗೆ ಅಂತ ಹೇಳ್ತೀಯ, ಬೆಳಗ್ಗೆ ಏನು ಕೆಲಸ ಸ್ವಲ್ಪ ಇರ್ತವ. ಏನಿಲ್ಲ ಅಂದರೂ 9:30 10 ಗಂಟೆ ತನಕ ಕುತ್ಕೊಳಕ್ಕಾಗಲ್ಲ ನಮಗೆ. ಅದು ಹೊಡೆದು ಹಾಕಿ ಸುಮಾರು ಹೊತ್ತಾದಂಗೂ ಒಂಥರ ಬಿಗೂನೆ ಬಿಡ್ಸಕ್ಕೆ ಗಟ್ಟಿ ಹೊಡೆದು ಹೇಳಿದೆ ನಿನ್ನ ಅಪ್ಪನ ಹತ್ರ ಅಷ್ಟು ಹೊಡೆಯೋದು ಬೇಡ ಒಂದೇ ಸತಿ ಅಂತ. ಇಲ್ಲ ಎಲ್ಲರೂ ಕುತ್ಕೊಳ್ಳೋಣ ಬಿಡ್ಸೋಣ ಹಂಗೆ ಹಿಂಗೆ ಅಂತ ಹೇಳಿ ಏನು ಮಾಡಿದ್ರೆ ನೀವು ಹೋಗಿ ಅಪ್ಪಗೆ ಹಾಲು ಬಗ್ಸ್ಕೊಟ್ಟು ಬಾ ಹೋಗು. ಅಮ್ಮ ಈಗ ಹಂಗಾರೆ ನಾನು ಕೈ ತೊಳ್ಕೊಬೇಕಾ? ಹ್ಞೂನೆ, ಕೈ ತೊಳ್ಕೊಬೇಕೆ. ತೊಳ್ಕೊಂಡು ಅಲ್ಲೇ ಕೆನೆ ಬದಿ ಮಾಡಿ ಅಪ್ಪಗೆ ಹಾಲು ಬಗ್ಸ್ಕೊಡು. ನೀನು ಒಂದು ಲೋಟ ಬಗ್ಸಿ ಕುಡ್ಕೊಂಡೇ ಬಿಡು. ಕುಡ್ಕೊಂಡು ಪುಟ್ಟಕ್ಕ ಒಂದು ಕೆಲಸ ಮಾಡೆ, ಎಲ್ಲ ಮೇಲೆ ಕೆನೆಗಟ್ಟಿ ಹಿಡ್ಕೊಂಡಿದ್ದೆಲ್ಲ ಬಳ್ದು ಒಟ್ಟಿಗೆ ಸೇರಿಸೆ. ಒಂದು ಎಷ್ಟು ಅಂದ್ರೆ ಕಾಲು ಲೋಟನೂ ಬೇಡ, ಒಂದು 2-3 ಚಮಚ ಆಗಷ್ಟು ಇದನ್ನು ಹಾಕಿ ಮಜ್ಜಿಗೆ ಹಾಕಿ ಮುಚ್ಚಿಡು ಮಾತ್ರ ಗನಾಗಿ ಬೆಕ್ಕಿದ್ದು ಮಾಡ್ತದೆ. ಹೆಪ್ಪು ಹಾಕಿ ಬರ್ಬೇಕು ಅಂದಿನಿಗೆ ಏನೇ ಮರ್ತು ಹೋಗಿದೆ ಮರತಿ. ಅಯ್ಯೋ ಮರತಿ ಅಮ್ಮ, ನೀ ಹೇಳೋದು ನೋಡ್ರೆ ನಂಗೆ ಎಂಥದ್ದು ಗೊತ್ತಿಲ್ಲ ಅನ್ಬೇಕು. ಹೆಪ್ಪು ಹಾಕು ಅನ್ನು ಸಾಕು, ಗೊತ್ತಾಗ್ತದೆ ಏನು ಮಾಡಬೇಕು ಅಂತ. ಕೊಯ್ ತೊಳ್ಕೊಂಡು ಮತ್ತೊಂದು ಸತಿ ಬಂದು ಮುಟ್ಬೇಕಾ ಈಗ? ಅಪ್ಪ ತಡೀರಿ, ಮಲ್ಗಕ್ಕೆ ಹೋಗ್ಬೇಡಿ, ಹಾಲು ಕೊಡ್ತೀನಿ, ಕುಡ್ಕೊಂಡೇ ಮಲ್ಗಿಬಿಡ್ಬೋರಿ. ಮತ್ತು ಅಲ್ಲಿ ಮಲ್ಗಿದ್ಮೇಲೆ ನೀವು ಎಬ್ಸ್ಬೇಕು. ಜೋರ ಕರೆದ್ರು ಬೈತೀರಿ, ನಿಧಾನ ಕರೆದ್ರು ನೀವು ಹೇಳಲ್ಲ. ಪ್ಲೀಸ್ ಅಪ್ಪ, ಒಂಚೂರು ಅಡುಗೆ ಮನೆಗೆ ಬಂದು ಹಾಲು ಕುಡ್ಕೊಂಡೇ ಹೋಗ್ಬಿಡಿ. ಆಮೇಲೆ ನಿಮ್ಮನ್ನು ಮಾತಾಡ್ಸಕ್ಕೆ ಬರಲ್ಲ ನಾನು. ಎಂತ ಪಕ್ಕನ ಕೊಡು ಮಾರತಿ, ನಿದ್ದು ಗೊತ್ತವ ಅಂತೀನಿ. ಎಲ್ಲ ಅವರಷ್ಟಕ್ಕೆ ಅವ್ರು ಹೋಗಿ ಮುಲ್ಕೊಂಡ್ರೆ ನಾನೊಬ್ಬಳು ಎಂತ ಮಾಡೋದ? ಜನ ತಗೊಳ್ಳೋಣ ಅಂದ್ರೆ ಅದು ಬೇಡಂತೆ, ಇಲ್ಲ ನಾವೇ ಮಾಡೋಣ ಅಂತಾರೆ. ನಮ್ಮ ಜೀವ ತಿನ್ನಕ್ಕಿಲ್ಲಿ. ಪ್ರೇಮಿಗೆ ಹೇಳಿದ್ರೆ ಈಗೇನು ಕತ್ಲೆ ಸುರಿಗೆ ಬತ್ತಿತ್ತು, ಅದೇನಲ್ಲ ಅಂತ ಹೇಳ್ತಿರ್ಲ. ಈಗ ಮುಟ್ಟು ಬಿಡಿಸೋದು ಒಂದಲ್ಲದೆ ಎಲ್ಲರನ್ನೂ ನಿದ್ರೆ ಬರೆದಿದ್ದಂಗೆ ನೋಡ್ಕೊತಿತ್ತು. ಎಂಥರ ಒಂದು ಮಾತಾಡ್ತಾ ಈಗ ಅದ್ರಗಳು ಅದಕ್ಕಾಗ್ಯದೆ. ಹಾಂ, ಮುಟ್ಟು ಬಿಡ್ಸೋದ ಕೇಳ್ತಿದ್ದೀರಾ? ಮುಟ್ಟು ಬಿಡ್ಸೋದೆ ಮಾರ. ಅವು ಈ ಪುಷ್ಟ ಕೊಯ್ಲಲ್ಲಿ ಹಸಿರು ಗೋಟೆ ಅಲ್ಲ, ಈಗ ಹಾಗೆ ಬಿಡೋಣ ಅಂದರೆ ಸುಮ್ಮನೆ ಗೊರಬ್ಲಾಗ್ತದಲ್ಲ ಅಂತ. ಬಿಡ್ಸೋಣ ಅಂದ್ರೆ ಆಗಲ್ಲ, ಗಟ್ಟಿ ಬೆಳ್ಳೋಗ್ರು ಈಗಲೇ ಹೋತಾ ಬಂದಂಗೆ ಆಗಿದೆ. ಈ ಅಡಿಕೆ ಕೊಯ್ಲು ಪೂರೈಸೋದು ಹೆಂಗೆ ಏನೋ ನಂಗೆ ಗೊತ್ತಿಲ್ಲ. ನಿಮ್ಮ ಮನೇಲೂ ಇದೇ ಕತೆನಾ? ಮಲೆನಾಡಲ್ಲಿ ಈಗ ಯಾರ ಮನೆಗೆ ಹೋದರೂ ಇದೇ ಕತೆನೇ ಬಿಡಿ.